ಸಂಜನಾ ಗಲ್ರಾಣಿ ಡ್ರಗ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದರು. ಸ್ಟಿಲ್ ಶಿ ಸ್ಪೀಕ್ಸ್ ಅಬೌಟ್ ದಟ್. ಯಾವ ನೈತಿಕತೆ ಇದೆ? ಆರೋಪ ಮುಕ್ತರಾಗಿ ಮಾತಾಡಿದ್ರೆ ತುಂಬ ಒಳ್ಳೆಯದು. ಈಗ ಅಷ್ಟೇ, ಈಗ ನಮ್ಮ ಥರ ಏನು ಹೋರಾಟ ಮಾಡಿ ಜೈಲಿಗೆ ಹೋಗಿಲ್ಲ, ಯಾವುದೋ ಡ್ರಗ್ ಕೇಸಲ್ಲ ಅಮ್ಮ ಜೈಲಿಗೆ ಹೋಗಿದ್ದು, ಯಾವ ನೈತಿಕತೆ ಇದೆ? ಆಮೇಲೆ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಪಂಜಾಬಿಂದನೋ ಹರಿಯಾಣದಿಂದನೋ ಬಂದು ಇಲ್ಲಿ ಇಂಡಸ್ಟ್ರಿನಲ್ಲಿ ಗುರ್ಸ್ಕೊತಾರೆ, ಕೆಲಸ ಮಾಡ್ತಾರೆ. ನಾವೇನು ಬೇಡ ಅಂತ ಹೇಳಲ್ಲ. ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಮಾಡ್ಬೋದು. ಬಂದಾಗ ಜವಾಬ್ದಾರಿ ಕೂಡ ಅಷ್ಟೇ ಇರ್ತದೆ. ನೀವು ಡ್ರಗ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡು ಏನೋ ಜೈಲಿಗೆ ಹೋಗಿ ವಾಪಸ್ ಬಂದು ಮತ್ತೆ ಮೈಗೆ ಹಿಡ್ಕೊಂಡು ನಮಗೆ ಭಾಷಣ ಕೊಡ್ತೀವಿ ಕನ್ನಡಿಗರಿಗೆ ಅಂತಂದರೆ ನಮಗೊಂದು ಮೂಲತಃ ಪ್ರಶ್ನೆ ಬರುತ್ತೆ, ನಿಮ್ಮ ನೈತಿಕತೆ ಎಲ್ಲಿದೆ ಅನ್ನೋ ಪ್ರಶ್ನೆ ಬರ್ತದೆ. ಹಂಗಾಗಿ ಅದೆಲ್ಲ ನಡೀಬಾರ್ದು ಸರ್, ನಡೀಬಾರ್ದು. ಆಮೇಲೆ ಎಸ್ಪೆಷಲಿ ಇನ್ನೊಂದು ಹೊಸ ವಿಚಾರ ಏನು ಅಂತಂದರೆ, ಅದೇ ಈ ಒಳ್ಳೊಳ್ಳೆ ಕಾರುಗಳು ಗಾಡಿಗಳು ತಗೊಂಡೋದ್ರಿಂದ ಈ ರಾಜಕಾರಣಿಗಳ ಮತ್ತು ಫಿಲಮ್ ನಟ ನಟಿಯರ ನಂಟಿನ ಒಂದು ವಾಸನೆ ಎದ್ದು ಕಾಣ್ತಾ ಇದೆ. ಬೆಳಗ್ಗೆ ಹೊತ್ತು ಅಸೆಂಬ್ಲಿನಲ್ಲಿ ಇವ್ರು ಭಾಷಣ ಮಾಡೋದು, ಬೆಳಗ್ಗೆ ರಾತ್ರಿ ಹೊತ್ತು ಫಿಲಮ್ ಇಂಡಸ್ಟ್ರಿಯವರು ಮತ್ತು ರಾಜಕಾರಣಿಗಳು ಹೋಟ್ಲುಗಳಲ್ಲಿ ತಮ್ಮದೇ ಆದಂಥ ವ್ಯವಹಾರಗಳನ್ನು ಮಾಡ್ತಾರೆ, ತಮ್ಮದೇ ಆದಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ. ಅದರಿಂದ ಒಬ್ರಿಗೊಬ್ಬರು ಲಾಭಗಳನ್ನು ಅಷ್ಟುಗಳನ್ನ ಹಂಚ್ಕೊಂತಾರೆ ಅನ್ನೋದು ಒಂದು ವ್ಯವಸ್ಥೆ ಇದೆ. ಅದರ ಅನುಗುಣವಾಗಿಯೇ ಕೆಲವು ಇಂಡಸ್ಟ್ರಿಯಲ್ಲಿರೋ ಹೆಣ್ಮಕ್ಳ ಮೇಲೆ ಒಂದಷ್ಟು ಆರೋಪಗಳಿದೆ. ನಿಜನೋ ಸುಳ್ಳೋ ನಮಗೂ ಗೊತ್ತಿಲ್ಲ. ಸೊ ಬಂದಾಗ ನಾವು ಪ್ರಶ್ನೆ ಮಾಡಿದ್ವಿ, ಸಂಬಂಧಪಟ್ಟವರು ಅದಕ್ಕೆ ಉತ್ತರ ಕೊಟ್ಟರು, ಆಯಿತು.